ಇವತ್ತು ಅರ್ಲಿ ಮಾರ್ನಿಂಗ್ ಈ ಥರ ಘಟನೆ ನಡೆದಿದೆ. ನಮಗೂ 7:30-8 ಗಂಟೆಗೆ ಇನ್ಫಾರ್ಮೇಷನ್ ಬಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ 4 ಹುಡುಗರು ಇನ್ವಾಲ್ವ್ ಆಗಿದ್ರು, ಅವ್ರಿಗೆಲ್ಲ ಸೆಕ್ಯೂರ್ ಮಾಡಿದ್ದೀವಿ. ಅರೆಸ್ಟ್ ಪ್ರೊಸೀಜರ್ ಆಗಿದೆ. ಯಾರು ವಿಕ್ಟಿಮ್ ಇದ್ರು ವಿಕ್ಟಿಮ್ದು ಎಲ್ಲ ಪ್ರೊಸೀಜರ್ಗಳು, ಮೆಡಿಕಲ್ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅದೆಲ್ಲ ತನಿಖೆ ಮಾಡಬೇಕಾಗತ್ತೆ. ಅವರು ಏನಕ್ಕೆ ಏನಾಯಿತು ಹೋಗಿದ್ದು ಅಂದ್ಕೊಂಡು ಪ್ರಿಲಿಮಿನರಿ ಇನ್ಫಾರ್ಮೇಷನ್ದಲ್ಲಿ ಅವರು ಫ್ರೆಂಡ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು ಅಂತ ಹೇಳಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗ್. ಅದೆಲ್ಲ ತನಿಖೆ ಮಾಡಬೇಕಾಗಿದೆ. ವಿಕ್ಟಿಮ್ ಡೆಲ್ಲಿದವರು, ಇಲ್ಲಿರೋರನ್ನ ಮದುವೆ ಆಗಿ ಸೆಟ್ಲ್ ಆಗಿದ್ದಾರೆ. ಅವರು ಅಕ್ಯೂಸ್ಗಳು ಏನಿದ್ದಾರೆ 3 ಜನ ವೆಸ್ಟ್ ಬೆಂಗಾಲ್ದವ್ರು ಇದ್ದಾರೆ, ಒಬ್ರು ಉತ್ತರಾಖಂಡ್ ಕಡೆ ಅವರು ಇದ್ದಾರೆ. ಅವರು ಹೋಟೆಲ್ದಲ್ಲಿ ಶೆಫ್ ಆಗಿ ವೇಟರ್ಸ್ ಹತ್ರ ಹೆಲ್ಪಿಂಗ್ ಕೆಲಸಕ್ಕೆ ಬಂದಿದ್ದಾರೆ. ಇಲ್ಲ ಬೇರೆ ಏರಿಯಾದು ಬೇರೆ ಹೋಟೆಲ್ದಲ್ಲಿ ಅವರು ಇಲ್ಲಿಗೆ ಬಂದಿದ್ರು. ಚೆನ್ನಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ ಎಲ್ಲ. ಶೀಸ್ ಓಕೆ, ಶೀಸ್ ಗುಡ್. ಅದೆಲ್ಲ ತನಿಖೆ ಮಾಡಬೇಕಾಗಿದೆ. ಅದೆಲ್ಲ ತನಿಖೆ ಮಾಡ್ತೀವಿ. ಈಗ ಫಸ್ಟ್ FIR ದಾಖಲಿಸ್ಕೊಂಡಿದ್ದೀವಿ, ಅಕ್ಯೂಸ್ಗಳಿಗೆ ಸೆಕ್ಯೂರ್ ಮಾಡಿವಿ, ಮುಂದೆ ತನಿಖೆ ನಡೆಯುತ್ತೆ. In Koramangala police station limits, early morning there was an incident which has occurred of lady sexual assault. A case has been registered and we have secured the accused. 4 accused were involved who were not from Karnataka. They were 3 of them were from the outside state, West Bengal and Uttarakhand, and we have secured them and procedures have been done. And victim, as for her condition, she is fine, she is stable. Victim and accused background? Accused were working in the hotels as a waiter and chef kind. Still the investigation is on. We will give you the details later. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.